ಉಡುಪಿಲಿ ದಿ ಬೆಸ್ಟ್ ಸ್ಯಾಂಡ್ವಿಚ್ ಎಲ್ಲಿ ಸಿಗುತ್ತೆ ಗೊತ್ತಾ? ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಬಂದಿರೋದು ಉಡುಪಿಯ ಕಲ್ಸಂಕರ್ ಜಂಕ್ಷನ್ ನಲ್ಲಿರುವ ವೆರಿ ಫೇಮಸ್ ನಾಯಕ್ ಸ್ಯಾಂಡ್ವಿಚ್ ಕಾರ್ನರ್ಗೆ. ಯಾಕೆ ಫೇಮಸ್ ಅಂತ ಹೇಳಿದೆ ಅಂದ್ರೆ ಇಲ್ಲಿಗೆ ದಿನಕ್ಕೆ ನೂರಾರು ಜನ ಕಸ್ಟಮರ್ ಬರ್ತಾರೆ. ಎಷ್ಟೇ ಜನ ಬಂದ್ರು ಕೂಡ ಇವರು ವಿತ್ ಸ್ಮೈಲ್ ಸರ್ವ್ ಮಾಡ್ತಾರೆ, ಅದೇ ಖುಷಿ ಆಗೋದು. ಅದ್ರ ಜೊತೆಗೆ ಎಷ್ಟೇ ಬಿಸಿ ಇದ್ರು ಕೂಡ ಕ್ವಾಂಟಿಟಿ ಸ್ವಲ್ಪನೂ ಕಮ್ಮಿ ಆಗಲ್ಲ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಕ್ವಾಂಟಿಟಿ ಇರುತ್ತೆ ಅಂತ. ಅದ್ರ ಜೊತೆಗೆ ಇದರ ರೇಟ್ ಕೂಡ ಅಷ್ಟೇ ಕಮ್ಮಿ. ನಿಮಗೆ ಸ್ಯಾಂಡ್ವಿಚ್ ಇಲ್ಲಿ 25 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ವೆರಿ ಫೇಮಸ್ ಅಂದ್ರೆ ಇಲ್ಲಿ ವೆಜ್ ಚೀಸ್ ಸ್ಯಾಂಡ್ವಿಚ್. ತುಂಬಾ ಜನ ಅದನ್ನೇ ಆರ್ಡರ್ ಮಾಡೋದು. ಇವತ್ತು ನಾನು ಕೂಡ ಅದನ್ನೇ ತಗೊಳ್ತೀನಿ. ಇವರು ಈ ಸ್ಯಾಂಡ್ವಿಚ್ ಕಾರ್ನರ್ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತಂತೆ. ಯಾರೇ ಬಂದ್ರು ಕೂಡ ನಗ್ನಗ್ತಾನೆ ಮಾತಾಡಿಸ್ತಾರೆ. ತುಂಬಾ ಖುಷಿ ಆಗುತ್ತೆ ಇವ್ರ ಜೊತೆ ಮಾತಾಡಕ್ಕೆ. ಇವ್ರ ಹತ್ರ ಎಲ್ಲ ಗ್ರಿಲ್ ಕೂಡ ಇದೆ, ನಿಮ್ಗೆ ಬೇಕಾದ್ರೆ ಸ್ಯಾಂಡ್ವಿಚ್ ಗ್ರಿಲ್ ಕೂಡ ಮಾಡ್ಕೊಡ್ತಾರೆ. ಕ್ವಾಂಟಿಟಿ ನೋಡಿ, ನಂಗೆ ತುಂಬಾನೇ ಖುಷಿಯಾಗಿದ್ದು ಕ್ವಾಂಟಿಟಿ ಆಯ್ತಾ. ಒಂದು ತಿಂದ್ರೆ ನಿಮ್ಗೆ ಹೊಟ್ಟೆ ಫುಲ್ ಆಗುತ್ತೆ. ಅದಕ್ಕೋಸ್ಕರ ಇದು ಅಷ್ಟು ಫೇಮಸ್ ಅಂತ ನಾನು ಹೇಳಿ. ಯಾರೆಲ್ಲ ಉಡುಪಿಗೆ ಬರ್ತಿದ್ದೀರಾ ಮತ್ತೊಂದ್ಸಲ ಅಡ್ರೆಸ್ ಹೇಳ್ತಿದ್ದೀನಿ. ಕಲ್ಸಂಕರ್ ಜಂಕ್ಷನ್ ಅಲ್ಲೇ ಇವರ ಸ್ಯಾಂಡ್ವಿಚ್ ಕಾರ್ನರ್ ಇರೋದು. ಕಲ್ಸಂಕರ್ ಜಂಕ್ಷನ್ ಅಂದ್ರೆ ನಿಮ್ಗೆ ಗೊತ್ತು, ಟ್ರಾಫಿಕ್ ಅಲ್ಲಿ ನಿಂತು ಸಾಕಾಗುತ್ತೆ. ಅಂತದ್ರಲ್ಲಿ ಇಂಥದ್ದೊಂದು ಸ್ಯಾಂಡ್ವಿಚ್ ಪಕ್ಕದಲ್ಲೇ ಇದ್ರೆ ಹೋಗಿ ಒಂದು ಸ್ಯಾಂಡ್ವಿಚ್ ತಗೊಳ್ಳೋದು ಏನ್ ಕಷ್ಟದ ಕೆಲಸ ಅಲ್ಲ. ಇಲ್ಲಿ ತುಂಬಾ ಪಾರ್ಸೆಲ್ ಹೋಗುತ್ತೆ ಆಯ್ತಾ. ಇಲ್ಲಿ 100ಕ್ಕಿಂತ ಜಾಸ್ತಿ ಜನ ಬಂದು ಪಾರ್ಸೆಲ್ ತಗೊಂಡು ಹೋಗೋದು. ನೀವು ಕೂಡ ಇಲ್ಲಿಗೆ ಬಂದ್ರೆ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ನಾನು ಹೇಳಿದ್ದು ಸತ್ಯನೋ ಸುಳ್ಳ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸಂಜೆ 3 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ, 10 ಗಂಟೆ ಒಳಗೆ ಕ್ಲೋಸ್ ಆಗುತ್ತೆ. ಅದ್ರ ಒಳಗೆ ಬಂದು ನೀವು ಸ್ಯಾಂಡ್ವಿಚ್ ಅನ್ನ ತಗೊಂಡೋಗಿ ಅಥವಾ ಅಲ್ಲೇ ತಿನ್ನೋದಾದ್ರೂ ನಿಮ್ಗೆ ಆಪ್ಷನ್ ಇದೆ, ಅಲ್ಲಿ ಕೂಡ ತಿನ್ಬೋದು. ಈಗ ನಾನು ವೆಜ್ ಚೀಸ್ ಸ್ಯಾಂಡ್ವಿಚ್ ತಗೊಂಡಿದ್ದೀನಿ. ಯಾವ ರೀತಿ ಮೇಕಿಂಗ್ ಮಾಡ್ತಿದ್ದೇನೆ ಅಂತ ನೋಡಿ. ತುಂಬಾನೇ ಕ್ವಾಂಟಿಟಿ ಆಯ್ತಾ. ನಿಮ್ಗೆ ರೇಟ್ಗೆ ತಕ್ಕ ಒಂದು ಸ್ಯಾಂಡ್ವಿಚ್ ಅಂತಾನೆ ಹೇಳ್ಬೋದು. ಈಗ ನನಗೆ ಕೊಟ್ಟರು ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಈ ಸ್ಯಾಂಡ್ವಿಚ್ ಅಂತ. ನಿಮ್ಗೆ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಇದು ನೋಡಿದ್ರೆ 100-200 ರೂಪಾಯಿ ಸ್ಯಾಂಡ್ವಿಚ್ ಅಂತಾನೆ ಹೇಳ್ಬೋದು. ಆದರೆ ನನಗೆ ಸಿಕ್ಕಿರೋದು ಬರೀ 60 ರೂಪಾಯಿಗೆ. ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಫ್ರೆಂಡ್ಸ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬನ್ನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಂಥ ವಿಡಿಯೋಗಾಗಿ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ.